ಪ್ರಸಕ್ತ ರಣಜಿ ಟ್ರೋಫಿಯಲ್ಲಿ ಉತ್ತಮ ಆಟವಾಡಿರುವ ಕರ್ನಾಟಕದ ಬದ್ಧವೈರಿ ಕರ್ನಾಟಕದ ಭರವಸೆ ಆಟಗಾರ ಸಿಎಂ ಗೌತಮ್ ಸುವರ್ಣ ನ್ಯೂಸ್ನೊಂದಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ತಮ್ಮ ಮುಂದಿನ ಗುರಿಗಳೇನು, ಸದ್ಯ ಅವರ ಭವಿಷ್ಯದ ಸವಾಲುಗಳು ಏನು ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಎಸ್ ನಡೆಸಿದ ಸಂದರ್ಶನದಲ್ಲಿ ಗೌತಮ್ ತಮ್ಮ ಮನದಾಳದ ಮಾತುಗಳನ್ನು ಬಹಿರಂಗಪಡಿಸಿದ್ದಾರೆ. ಈ ಸಲ ರಣಜಿ ಟ್ರೋಫಿಯಲ್ಲಿ ಅತ್ಯಂತ ಗರಿಷ್ಠ ರನ್ ಸಾಧಿಸಿರುವಂಥ ಸಿಎಂ ಗೌತಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ಓಪ್ ಏನಿದ್ದಾವೆ, ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಎಷ್ಟಿದೆ ಕೇಳೋಣ. ಫಸ್ಟ್ ಆಫ್ ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನಿಮಗೆ ಟೋಟಲಿ ಈ ಸಲ ಈ ಸೀಸನ್ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂದ್ಕೊಂಡಿದ್ರಾ? ಆ್ಯಕ್ಚುಲಿ ನಾನು ಸೀಸನ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ಸಖತ್ ಹಾರ್ಡ್ ವರ್ಕ್ ಮಾಡಿದ್ದೆ. ಈ ಸೀಸನ್ ಜಾಸ್ತಿ ಟೈಮ್ ಸಿಕ್ತು ಈ ಸತಿ ಪ್ರಿಪೇರ್ ಮಾಡೋಕ್ಕೆ. ಸೊ ನನ್ನ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಅದರಿಂದ ನಾನು ಕಾನ್ಫಿಡೆಂಟ್ ಆಗಿದ್ದೆ. ಸೀಸನ್ ಮುಂಚೆ ನನ್ನ ಪ್ರಕಾರ ಏನೂ ಗೋಲ್ ಇರಲಿಲ್ಲ, ಏನೂ ಟಾರ್ಗೆಟ್ಸ್ ಏನೂ ಸೆಟ್ ಮಾಡಿರಲಿಲ್ಲ. ನಾನು ಒಂದೇ ಇದ್ದಿದ್ದು ಹೋಗಲ್ಲ, ಎಂಜಾಯ್ ಮಾಡ್ಬೇಕು ನನ್ನ ಗೇಮು, ನನ್ನ ಬ್ಯಾಟಿಂಗು. ಸೊ ಅಷ್ಟೇ ಇದ್ದಿದ್ದು. ಬಟ್ ನನ್ನ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿತ್ತು ಸೀಸನ್ ಮುಂಚೆ. 2 ಡಬಲ್ ಸೆಂಚುರಿ ಒಂದು ಸೀಸನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಾ ಈ ರೀತಿ ಮಾಡಿಬಿಡ್ಬರಲ್ಲ? ನನ್ನ ಪ್ರಿಪ್ರೇಷನ್ಸ್ ನೋಡಿದರೆ ಈ ವರ್ಷ ಜಾಸ್ತಿ ಫಿಟ್ನೆಸ್ ಕಡೆ ಗಮನ ಕೊಟ್ಟಿದ್ದೀನಿ ನಾನು. ಸೊ ನನ್ನ ಫಿಟ್ನೆಸ್ ಲೆವೆಲ್ಸ್ ತುಂಬ ಚೆನ್ನಾಗಿತ್ತು. ನನ್ನ ಲೀಗ್ ಮ್ಯಾಚಸಲ್ಲೂ ಅಷ್ಟೇ ಈ ವರ್ಷ ಎಲ್ಲ ದೊಡ್ಡ 100ಗಳು ಹೊಡೆದಿದ್ದೆ ನಾನು. ಸೊ ಅದರಿಂದ ನನಗೆ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು ಬ್ಯಾಟಿಂಗು. ಬಟ್ ಅಟ್ ದ ಸೇಮ್ ಟೈಮ್ ನಾನು ನಂಬರ್ 4 ಆಡ್ತಾಯಿದ್ದೆ ಸತಿ. ಸೊ ನಂಬರ್ 4 ಆಡಿದಾಗ ಸೊ ಆಬ್ವಿಯಸ್ಲಿ ಜಾಸ್ತಿ ಟೈಮ್ ಸಿಗುತ್ತೆ ನಿಮಗೆ ಎಲ್ಲ ಬ್ಯಾಟ್ಸ್ಮನ್ ಜೊತೆ ಬ್ಯಾಟಿಂಗ್ ಆಡೋಕ್ಕೆ. ಮತ್ತು ಜಾಸ್ತಿ ಟೈಮ್ ಸಿಚುವೇಶನ್ನು, ಕಂಡೀಷನ್ಸು, ಸೊ ಎಲ್ಲ ಒಂಥರ ಸ್ಟಡಿ ಮಾಡೋಕ್ಕೆ ಟೈಮ್ ಇರುತ್ತೆ. ಸೊ ಅದರಿಂದ ನನಗೆ ದೊಡ್ಡ ಇನ್ನಿಂಗ್ಸ್ ಆಡೋಕ್ಕೆ ಒಳ್ಳೆ ಸಾಧಕ ಆಯ್ತು ಈ ಸತಿ. ಬಟ್ ಕಳೆದ ರಣಜಿ ಋತು ಹೋಲಿಸ್ಕೊಂಡ್ರೆ ಕಳೆದ ಡೊಮೆಸ್ಟಿಕ್ ಸೀಸನ್ ನೋಡ್ಕೊಂಡು ಈ ಸಲ ಕರ್ನಾಟಕ ತುಂಬ ಕಳಪೆ ಪ್ರದರ್ಶನದಿಂದ ಮೇಲೆ ಬಂತು. ಸೊ ಪ್ರೆಷರ್ ತುಂಬ ಜಾಸ್ತಿ ಇತ್ತು ಅನ್ಸುತ್ತಲ್ವ? ಆಬ್ವಿಯಸ್ಲಿ ಕರ್ನಾಟಕ ಟೀಮ್ ನೋಡಬೇಕಾದ್ರೆ ನೀವು ಎಲ್ಲ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ನಾವು 1-2 ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂದರೂ ಎಲ್ಲ ಪ್ರೆಷರ್ ಆಗ್ತಾರೆ ನಮ್ಮ ಮೇಲೆ. ಸೊ ಆದ್ದರಿಂದ ಎಲ್ಲ ಟೀಮ್ಗೊಂದು ಬ್ಯಾಟ್ ಸೀಸನ್ ಬಂದೇ ಬರುತ್ತೆ. ಸೊ ಈ ಸತಿ ನಮ್ಮ ಟೀಮ್ಗೆ ಆಯ್ತದೆ. ಒಂದು 3-4 ಬ್ಯಾಟ್ಸ್ಮನ್ ಸರಿಗೆ ಆಡಿಲ್ಲ ಟಾಪ್ ಆಫ್ ದ ಆರ್ಡರು. ಆಮೇಲೆ ವಿನಯ್ ಸ್ವಲ್ಪ ಇಂಜುರಿ ಇತ್ತು, ಮಿಥುನ್ಗೆ ಇಂಜುರಿ ಇತ್ತು. ಸೊ ಎಲ್ಲ ಒಂಥರ ಕೂಡ್ ಬಂದಿಲ್ಲ ನಮ್ಗೆ ಈ ಸತಿ. ಬಟ್ ನಮ್ಮ ಪ್ರಿಪ್ರೇಷನ್ಸು ಬಿಫೋರ್ ದ ಸೀಸನ್ ಚೆನ್ನಾಗಿತ್ತು ಎಲ್ರದ್ದು. ಬಟ್ ಅಟ್ ದ ಸೇಮ್ ಟೈಮ್ ಕ್ವಾರ್ಟರ್ ಫೈನಲ್ಸ್ ಗೇಮು ನಮ್ದು ಅಲ್ಲಿ ಕಂಡೀಷನ್ ಸರಿ ಇರಲಿಲ್ಲ. ನೋಡೋಕೆ ಹೋದ್ರೆ ನೀವು ಗ್ರೌಂಡ್ ಸರಿ ಇರಲಿಲ್ಲ, ಅಲ್ಲಿ ಊಟ ಫೆಸಿಲಿಟೀಸ್ ಸರಿ ಇರಲಿಲ್ಲ. ಸೊ ಒಂಥರ ಎಲ್ಲರಿಗೂ ಪ್ಲೇಯರ್ಸ್ಗೆಲ್ಲ ಸಖತ್ ಕಷ್ಟ ಆಯಿತು ಕ್ವಾರ್ಟರ್ ಫೈನಲ್ಸು. ಬಟ್ ಅಟ್ ದ ಸೇಮ್ ಟೈಮ್ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನಮ್ಮ ಕಂಡೀಷನ್ ಸರಿ ಕೊಟ್ಟಿಲ್ಲ ಅವರು. ಸೊ ಅದೇ ಹೇಳ್ಬೇಕಾಗಿರೋದು. ಸೊ ಈಗ ಇಷ್ಟೊಂದು ರನ್ ಹೊಡೆದಿದ್ದಾರೆ, ಒಂದು ಒಳ್ಳೆ ಎವರೇಜ್ ಆಟ ಆಡಿದ್ದಾರೆ, 943 ರನ್ಗಳಿದಾವೆ ನಿಮ್ಮ ಖಾತೆಯಲ್ಲಿ. ಸೊ ಆಸ್ಟ್ರೇಲಿಯಾ ಸೀರೀಸ್ಗೆ ಎಷ್ಟು ಹೋಪ್ ಇದೆ ನೀವು? ಆ್ಯಕ್ಚುಲಿ ನನ್ನ ಕೈಯಲ್ಲಿದೆ, ಅದೇನು ಮಾಡಿದ್ದೀನಿ ಅದು ರನ್ ಹೊಡಿಬೇಕು, ಅದು ಮಾಡಿದ್ದೀನಿ. ಕೀಪಿಂಗ್ ಚೆನ್ನಾಗಿ ಮಾಡಬೇಕು ಮಾಡಿದ್ದೀನಿ ನಾನು. ಸೊ ಈ ಮಿಕ್ಕಿದೆಲ್ಲ ಸೆಲೆಕ್ಟರ್ಸ್ ಕೈಯಲ್ಲಿರೋದು. ನನ್ನ ಪ್ರಕಾರ ಕಾನ್ಫಿಡೆಂಟ್ ಆಗಿದ್ದೀನಿ. ನಾನು ಇಂಡಿಯಾ ಎ ಟೂರಲ್ಲೂ ಚೆನ್ನಾಗಿ ಮಾಡಿದ್ದೆ ಲಾಸ್ಟ್ ಇಯರು. ಸೊ ಒಂದು 3-4 ಸೀಸನ್ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಸೊ ಹೋಪ್ಫುಲಿ ಐಲ್ ಗೆಟ್ ಪಿಕ್ ಫಾರ್ ದ ಆಸ್ಟ್ರೇಲಿಯನ್ ಸೀರೀಸ್. ನಿಮ್ಮ ಕಲೀಗು ಮತ್ತು ಕರ್ನಾಟಕದಲ್ಲಿರುವಂಥ ಮಾಜಿ ಪ್ಲೇಯರ್ಗಳು ಅವ್ರು ಹೇಳೋ ಪ್ರಕಾರ ಎಷ್ಟು ಚಾನ್ಸಸ್ ಇದೆ, ಹೋಪ್ಸ್ ಎಷ್ಟಿದೆ? ಆ್ಯಕ್ಚುಲಿ ಕುಂಬ್ಳೆ ಶ್ರೀನಾಥ್ ಎಲ್ಲ ಮಾತಾಡಿದ್ರು ನನ್ನ ಹತ್ರ. ಅವ್ರು ಹೇಳಿದ್ರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಜಸ್ಟ್ ನಿಮ್ಮ ಕೈಯಲ್ಲಿ ಏನಿದೆ ಅದು ಮಾಡಿ, ನೀವು ಎಂಜಾಯ್ ಮಾಡಿ ಈ ಗೇಮು. ಒಳ್ಳೆ ಫಾರ್ಮಲ್ಲಿ ಇದ್ದೀರಾ, ಜಸ್ಟ್ ಕಂಟಿನ್ಯೂ ದ ಫಾರ್ಮ್. ಏನಾಗುತ್ತೋ ಅದಾಗುತ್ತೆ. ನಿಮ್ಮ ಕೈಯಲ್ಲಿ ಏನೇನು ಇದೆ ಎಲ್ಲ ಮಾಡಿದ್ದೀರಾ ನೀವು. ಸೊ ಮಿಕ್ಕಿದೆಲ್ಲ ಸೆಲೆಕ್ಟರ್ಸ್ ಕೈಯಲ್ಲಿ ಇವಾಗ ಅಷ್ಟೇ ಅಂತ ಹೇಳಿದ್ರು ಅವರು. ಸೊ ಈ ಸಲ IPL ನೀವು ಒಳ್ಳೆಯ ರೇಟ್ ಸಿಗುತ್ತಾ ಏನು, ಆ ರೀತಿ ನಿಮ್ಮ ಟೋಟಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ? ಆ್ಯಕ್ಚುಲಿ IPL ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿಲ್ಲ ನಾನು ಇಲ್ಲಿ ತನಕ. ಲಾಸ್ಟ್ ಇಯರ್ RCBಯಲ್ಲಿದ್ದೆ ನಾನು. ಲಾಸ್ಟ್ 3 ಸೀಸನ್ಸ್ RCBಯಲ್ಲಿದ್ದೆ, ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಈ ಸತಿ ಅವ್ರು ರಿಟೈನ್ ಮಾಡಿಲ್ಲ ನನಗೆ. ಸೊ ಮೋಸ್ಟ್ಲಿ ಅವ್ರು ತೊಗೋಬೋದು, ಇಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದು. ಬಟ್ ಆನೆಸ್ಟ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಇವಾಗ ನನ್ನ ತಲೆಯಲ್ಲಿರೋದು ಇಂಡಿಯಾ ಆಡಬೇಕು ಅಂತ. ಸೊ ಇಂಡಿಯಾ ಆಡಿದ್ರೆ ಎಲ್ಲ ಕೂಡ್ ಬರುತ್ತೆ. ನನಗೆ ಇಂಡಿಯಾ ಆಡಬೇಕು ಇವಾಗ. ಬಟ್ ಇಂಡಿಯನ್ ಪ್ಲೇಯರು ಕೀಪರ್ ಕಮ್ ಬ್ಯಾಟ್ಸ್ಮ್ಯಾನು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ, ಮತ್ತು ತುಂಬ ಬೇರೆ ಟೀಮ್ಗಳಿಗೆ ಬೇಕು. ಯಾಕಂದರೆ ಇಂಡಿಯನ್ ಪ್ಲೇಯರ್ ಆಗಿರೋದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಯಾರು ಕಾಂಟ್ಯಾಕ್ಟ್ ಮಾಡೋಂಥ ಪ್ರಯತ್ನ ಮಾಡಿಲ್ವ ಇದ್ದವರು? ಇಲ್ಲಿ ತನಕ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ ನನಗೆ. ಸೊ ಅವರು ಮೋಸ್ಟ್ಲಿ ಆಕ್ಷನ್ಗೆ ಕಾಯ್ತಾ ಇದ್ದಾರೆ ಅನಿಸುತ್ತೆ. ಫಿಫ್ತ್ ಥರ್ಡ್ ಏನೋ ಆಕ್ಷನ್ ಇದೆ. ಸೊ ಅದಕ್ಕೆ ಕಾಯ್ತಾ ಇದ್ದಾರೆ. ಅದಾದಮೇಲೆ ಅವರು ಟೀಮ್ ಕಾಂಬಿನೇಷನ್ ಎಲ್ಲ ಇದು ಮಾಡಿ ಆಮೇಲೆ ಮಾಡ್ಬೋದು ಅನ್ನಿಸ್ತಾ ಇದೆ. ಸೊ ಅಟ್ಲೀಸ್ಟ್ ಈ ವರ್ಷದ ಗೋಲ್ ಏನು ನಿಮ್ಮದು? ಫೈನಲ್ ಏನಾಗಬೇಕು, ಎಲ್ಲಿ ಹೋಗ್ಬೇಕಂತಿದ್ದೀರ? ಗೋಲ್ ಅಂತ ಏನು ಸೆಟ್ ಮಾಡಿಲ್ಲ ಇಲ್ಲಿ ತನಕ. ಜಸ್ಟ್ ನನ್ನ ಗೇಮ್ ಎಂಜಾಯ್ ಮಾಡಬೇಕು ಅಷ್ಟೇ ಅಂದ್ಕೊಂಡಿದ್ದೀನಿ ನಾನು. ಬಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಪ್ಲೇ ಫಾರ್ ದ ಕಂಟ್ರಿ ವೆರಿ ಸೂನ್. ಸೊ ಟೀಮ್ ಇಂಡಿಯಾ ಜೆರ್ಸಿ ಹಾಕ್ಬೇಕು ಅನ್ನೋ ಕನಸು ಆದಷ್ಟು ಈ ವರ್ಷದಲ್ಲಿ ನನಸು ಮಾಡ್ಕೋಬೇಕಂತಿದ್ದೀರಾ?
ನನಗೆ 2 ವರ್ಷ ಮುಂಚೆನೇ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ಏನೇನು ಅನ್ಕೊಳ್ತಿರೋದು ಆಗಲ್ಲ ಅದು ಬಟ್ ಅದು ಎಂಡ್ ಆಫ್ ದ ಡೇ ಐ ಫೀಲ್ ಯು ಹ್ಯಾವ್ ಟು ಗಿವ್ ಯು 100% ಆ್ಯಂಡ್ ಜಸ್ಟ್ ಎಂಜಾಯ್ ದ ಗೇಮ್. ಯು ಶುಡಂಟ್ ಪುಟ್ ದಟ್ ಎಕ್ಸ್ಟ್ರಾ ಪ್ರೆಷರ್ ಆನ್ ಯುವರ್ ಸೆಲ್ಫ್. ಸೊ ನಾನು ಅದೇ ಅಂದ್ಕೊಂಡಿರೋದು. ನನ್ನ ಮೇಲೆ ಏನೂ ಪ್ರೆಷರ್ ಹಾಕ್ಕೊಳ್ತಾ ಇಲ್ಲ. ನಾನು ಜಸ್ಟ್ ಹೋಗ್ಬಿಟ್ಟಲ್ಲಿ ನಾನು ಗೇಮ್ ಎಂಜಾಯ್ ಮಾಡಬೇಕು. ನಾನು ಗೇಮ್ ಎಂಜಾಯ್ ಮಾಡಿದ್ರೆ ಆಟೋಮೆಟಿಕ್ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ನಾನು ಚೆನ್ನಾಗಿ ಆಡಿದ್ರೆ ಆಬ್ವಿಯಸ್ಲಿ ಇಂಡಿಯಾ ಸೆಲೆಕ್ಟ್ ಆಗ್ತೀನಿ. ಸೊ ಪ್ರಾಸೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನನ್ನ ಗೋಲ್ಸ್ ಏನೂ ಇಲ್ಲ ಇಲ್ಲಿ. ಓಕೆ ಗೌತಮ್, ನಾವು ಇದೇ ಬಯಸ್ತೀವಿ, ನೀವು ಆದಷ್ಟು ಬೇಗ ಟೀಮ್ ಇಂಡಿಯಾಗೆ ಬರಲಿ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿ ಕರ್ನಾಟಕ ಮತ್ತೊಬ್ಬ ಪ್ಲೇಯರ್ ಟೀಮ್ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಇದು CM ಗೌತಮ್ ಅವರ ಮಾತು. ಅವ್ರು ಹೇಳೋ ಪ್ರಕಾರ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದೀನಿ, ಸೆಲೆಕ್ಟ್ ಆಗೋದು ಬಿಡೋದು ಸೆಲೆಕ್ಟರ್ಸ್ ಕೈಲಿದೆ, ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಅಂತೂ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್.